ಇವತ್ತು ಹಾಸ್ಪಿಟಲ್ ಎಲ್ಲ ಮುಗಿಸ್ಕೊಂಡು ಕಾಲೇಜ್ಗೆ ಹೋಗೋದಿತ್ತು. ಕಾಲೇಜ್ಗೆ ಹೋಗೋಣ ಅಂತ ವ್ಯಾನ್ ಹತ್ತಕ್ಕೆ ಅಂತ ಆಚೆ ಬಂದ್ರೆ ವ್ಯಾನ್ ನೋಡಕ್ಕೆ ಕೈದಿಗಳನ್ನ ಜೈಲ್ ಕರ್ಕೊಂಡು ಹೋಗೋ ತರ ಇತ್ತು. ನಾನು ಒಂಥರ ಕೈದಿ ತರ ಇದ್ದೀನಿ ಅನ್ಕೊಂಡು ವ್ಯಾನ್ ಹತ್ತಿದ್ರೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಎಲ್ಲ ಮುಖ ಮುಚ್ಕೊಂತ ಇದ್ರು. ಲ್ಯಾಟ್ರಿ ಸದ್ಯಕ್ಕೆ ಜೈಲ್ಗೆ ಹೋಗಕ್ಕೆ ವ್ಯಾನ್ ಹತ್ತಿದೀವಿ ಕೈದಿಗಳ ತರ. ಹಿಂದೆ ಮುಂದೆ ಹೆಣ್ ಕೈದಿ ಕೂತಿದ್ದಾರೆ. ಬೋರ್ಡ್ ಕೈದಿ, ಗಂಡು ಕೈದಿ, ಅಷ್ಟೇ ವಿಷಯ. ಕೈದಿಗಳಂದ್ಮೇಲೆ ಜೈಲಿಗೆ ಬರ್ಲೇಬೇಕಲ್ಲ. ಜೈಲಿಗೆ ಬಂದ್ವಿ. ತಪ್ಪಂತ ತಕ್ಷಣನೇ ರಿಲೀಸ್ ಕೂಡ ಆದ್ವಿ. ರಿಲೀಸ್ ಆಗಿ ಆಚೆ ಬಂದಿರೋ ಖುಷಿಗೆ ಸುವಾಸನ ರೇಗಿಸ್ತಾ ಇದೆ. ದಾಂಡಗ ಇದ್ದಂಗಿದ್ಯಾ ನಮ್ ಕ್ಲಾಸ್ ದಾಂಡಗ. ಹಾಗೆ ಸೀತಾರಾಮನವ್ರಿಗೆ ಬಂದ್ರೆ ಇಲ್ಲೇನೋ ಜಗಳ ನಡೀತಾ ಇತ್ತು. ಆ ಜಗಳನ ಸ್ವಾತಿ ನಗಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನೋಡ್ಕೊಂಡು ನಿಂತಿದ್ರು. ಆದ್ರೆ ಈ ಹುಡುಗಿರಿಗೆ ಆ ಜಗಳಗಳನ್ನ ನೋಡಕ್ಕೆ ಏನ್ ಇಷ್ಟನೋ ಗೊತ್ತಿಲ್ಲ. ಮನೆಯೊಳಗೆ ಕೆಲಸ ಮಾಡ್ತಾ ಇದ್ರು, ಆಚೆ ಓಡೋಗಿಬೇಕಾರೆ ಜಗಳ ನೋಡ್ತಾ ಇರ್ತಾರೆ. ಏನಂತೀರಾ? ನಿಜನೇ ತಾನೇ ಅದನ್ನು. ಆ ಜಗಳ ನೋಡ್ಕೊಂಡು ನಾನ್ ಮನೆಗ್ ಬಂದು ಹಾಗೆ ಎಲ್ಗುಜ್ಲಿ ಇಸ್ಕೊಬರಕ್ ಹೋಗಿದ್ದೆ. ಈ ಎಲ್ಗುಜ್ಲಿ ಇಟ್ಕೊಂಡು ಏನಪ್ಪಾ ಮಾಡ್ತಾನೆ ಇವನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಅಮ್ಮ 2 ಸೈಟ್ ನ ಕ್ಲೀನ್ ಮಾಡಿಸಿದ್ರು ಗಿಡಗಳನ್ನ ಹಾಕನ ಅಂತ. ಆಮೇಲೆ ಈ ಸೈಟ್ಗಳನ್ನ ನಮ್ದೇ ಅಂತ ಯೋಚನೆ ಮಾಡ್ಬಿಟ್ಟಿರಾ? ಇದು ಯಾರ್ದೋ ಸೈಟು, ಕ್ಲೀನ್ ಮಾಡಿಸಿದ್ವಿ ಅಷ್ಟೇ. ನಮ್ಮ ಅಪ್ಪ ಪಾತಿ ಮಾಡ್ತಾ ಇದ್ರು, ನಮ್ಮಮ್ಮ ಬೀಜ ಹಾಕ್ತಾ ಇದ್ರು, ನಾನು ಕಲ್ಲಾಯ್ತಾ ಇದ್ದೆ. ಸದ್ಯಕ್ಕೆ ಇವತ್ತಿಗೆ ಇಷ್ಟೇ.